ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಗುರು. ಎಲ್ರಿಗೂ ಚೆನ್ನಾಗಿ ಅನ್ಕೊಂಡಿದ್ದೀನಿ. ಇವತ್ತು ಮ್ಯಾಚ್ ಇದೆ ಗುರು, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಥರ್ಡ್ T20 ಸೀರೀಸ್ ಗುರು. ಅದು ಎಷ್ಟು ಗಂಟೆ ಸ್ಟಾರ್ಟ್ ಆಗ್ತಿದೆ, ಎಲ್ಲಿದೆ, ಬ್ಯಾಟಿಂಗ್ ಲೈನಪ್ ಯಾವ ಥರ, ಪಿಚ್ ರಿಪೋರ್ಟ್ ಯಾವ ಥರ, ಗ್ರೌಂಡ್ ರಿಪೋರ್ಟ್ ಯಾವ ಥರ, ಯಾವರೇಜ್ ಎಷ್ಟು, ಹೈಯೆಸ್ಟ್ ಎಷ್ಟು, ಅದ್ರಲ್ಲಿ ಹೇಳೋಕ್ಕೋಗಿ ನಾವು ಬಂದಿರೋದು ಗುರು ನಿಮ್ಮ ಸ್ಪೋರ್ಟ್ಸ್ ಸ್ಟೋರೀಸನು. ಇನ್ನು ಯಾರಾದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್, ಒಂದು ಶೇರ್, ಬೆಲ್ ಬೇಕನ್ನ ಪಟ್ ನಂಗೆ ಕೊಡ್ರಿ ಗುರು ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ. ಬರ್ರಿ, ಜಾಸ್ತಿ ಹೊತ್ತು ಕೈಸಲ್ಲ, ಮ್ಯಾಟ್ರಿಗೆ ಬಂದ್ಬಿಡ ಪಟ್ ನಂಗೆ. ಮ್ಯಾಚ್ ಎಲ್ಲಿ ನಡೀತಿದೆಯಪ್ಪ ಅಂದರೆ ರಾಜ್ಕೋಟ ನಿರಂಜನ್ ಶಾ ಸ್ಟೇಡಿಯಮಲ್ಲಿ ಗುರು. ರಾಜ್ಕೋಟ ನಿರಂಜನ್ ಶಾ ಸ್ಟೇಡಿಯಂ. ಮ್ಯಾಚ್ ಸ್ಟಾರ್ಟ್ ಹೋಗೋದು ಬಂದುಬಿಟ್ಟು ಡೈಲಿ ಸೇಮ್ ಟೈಮ್ ಗುರು. 2 T20 ಸೀರೀಸ್ ಆಯ್ತಲ್ಲ, 6 o'clock ಟಾಸ್ ಆಗುತ್ತೆ, 7 o'clock ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ಎಷ್ಟು ಜನ ಇಡಿಸ್ತಾರಪ್ಪ ಆ ಗ್ರೌಂಡಲ್ಲಿ ಸೆಲೆಬ್ರೇಷನ್, ಮ್ಯಾಚ್ ಸೆಲೆಬ್ರೇಷನ್ ಮಾಡಬೇಕಪ್ಪ ಅಂತಂದ್ರೆ 28,000 ಜನ ಇಡಿಸ್ತಾರಂತೆ ಗುರು ಇಲ್ಲಿ ರಾಜ್ಕೋಟದ. ಒಂದು ರೀತಿ ಮೀಡಿಯಮ್ ಗ್ರೌಂಡ್ ಗುರು, ಅಂಥ ದೊಡ್ಡ ಗ್ರೌಂಡ್ ಏನಲ್ಲ. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗ್ರೌಂಡ್ ಇದೆಯಲ್ಲ ಅದೇ ಥರನೇ. ಆಮೇಲೆ ಇಲ್ಲಿ ಬಂದುಬಿಟ್ಟು ಬ್ಯಾಟಿಂಗ್ ಆಡಿದವ್ರು ವಿನ್ ಆಗ್ತಾರೆ, ಬೌಲಿಂಗ್ ತಗೊಂಡವ್ರು ವಿನ್ ಆಗ್ತಾರೆ ಟಾಸ್ ಗೆದ್ಮೇಲೆ ಅಂತಂತಂದರೆ. ಇಲ್ಲಿ ಬೋತ್ ಇದೆ ಗುರು. ಇಲ್ಲಿ ರಾಜ್ಕೋಟ ಸ್ಟೇಡಿಯಮಲ್ಲಿ ನಡೆದಿರೋದೇ 5 ಮ್ಯಾಚು. 5 ಮ್ಯಾಚಲ್ಲೂ 3 ಫಸ್ಟ್ ಬ್ಯಾಟಿಂಗ್ ತಗೊಂಡವ್ರೆ 3 ಮ್ಯಾಚ್ ಗೆದ್ದಿದ್ದಾರೆ. ಆಮೇಲೆ ಚೇಂಜಿಂಗ್ ಮಾಡಿದವ್ರು 2 ಮ್ಯಾಚ್ ಗೆದ್ದಿದ್ದಾರೆ. ಇಲ್ಲಿ ಬ್ಯಾಟಿಂಗ್ ತಗೊಂಡವ್ರು ಗೆದ್ದಿರೋದ್ರಿಂದ ನನ್ನ ಚಾಯ್ಸ್ ಏನಪ್ಪ ಅಂತಂತಂದರೆ ಫಸ್ಟ್ ಟಾಸ್ ವಿನ್ ಆದರೆ ಬ್ಯಾಟಿಂಗ್ ತಗೊಳ್ಳೋದೇ ಉತ್ತಮ ಅನಿಸುತ್ತೆ ಗುರು. ಆದರೆ ನಮ್ಮ ಇಂಡಿಯಾದವ್ರು ಬಂದುಬಿಟ್ಟು ಫಸ್ಟ್ ಇಲ್ಲಿ ನನಗೆ ಅನ್ಸಿರೋ ಮಟ್ಟಿಗೆ ಫಸ್ಟ್ ಬೌಲಿಂಗೇ ತೊಗೊತಾರೆ ಅನಿಸುತ್ತೆ. ಈ ಸರಿನೂ ಟಾಸ್ ಗೆದ್ದರೆ ಸೂರ್ಯಕುಮಾರ್ ಯಾದವ್ ಅವರು ಇಲ್ಲಿ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಕೊಡ್ಬೋದಪ್ಪ ಅಂತಂತಂದರೆ ಈ ಒಂದು ಸ್ಟೇಡಿಯಂ ಫೇವ್ರೆಟ್ ಯಾರಿಗಪ್ಪ ಅಂತಂದರೆ ನಮ್ಮ ಸೂರ್ಯಕುಮಾರ್ ಯಾದವ್ ಅವರಿಗೆ ಅಂತಲೇ ಹೇಳ್ಬೋದು. ಮುಕ್ಕಳರೆ ಯಾವರೇಜ್ ಇಟ್ಕೊಂಡಿದ್ದಾರೆ ಗುರು, ಹೈಯೆಸ್ಟ್ ರನ್ ಇಟ್ಕೊಂಡಿದ್ದಾರೆ, ಮುಕ್ಕಳರೆ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ ಇಲ್ಲಿ ರಾಜ್ಕೋಟದಲ್ಲಿ. ಆಮೇಲೆ ನೆಕ್ಸ್ಟ್ ಬರೋದರೆ ಇಲ್ಲಿ ಟೋಟಲ್ ಬಂದುಬಿಟ್ಟು ಆಗಿರೋದೇ ಪ್ರೀವಿಯಸ್ ಬಂದುಬಿಟ್ಟು 5 ಮ್ಯಾಚಸ್ ಗುರು. ಆ 5 ಮ್ಯಾಚಸ್ಸಲ್ಲೇ ಟಾಸ್ ಗೆದ್ದವರು ಬ್ಯಾಟಿಂಗು 3 ವಿನ್ ಆಗಿದ್ದಾರೆ, ಚೇಸಿಂಗ್ ಮಾಡಿದವರು 2 ಮ್ಯಾಚಸ್ ವಿನ್ ಆಗಿದ್ದಾರೆ ಗುರು. ಇಲ್ಲೇ ಟೋಟಲ್ 5 ಮ್ಯಾಚಸ್ ಆಗಿರೋದ್ರಿಂದ T20s ಅಷ್ಟೇ ಆಗಿರೋದು. ಇಲ್ಲಿ ಯಾವರೇಜ್ ಸ್ಕೋರ್ ಇರೋದು ನೋಡಿದರೆ 189 ಇದೆ ಗುರು. ಮಸ್ತಾಗಿ ಪರ್ಫಾರ್ಮೆನ್ಸ್ ಇದೆ. ಅಷ್ಟೇ 5 ಮ್ಯಾಚಸಲ್ಲಿ ಯಾವರೇಜು ಹೈಯೆಸ್ಟ್ ಎಲ್ಲ ನೋಡೋಕ್ಕಾಗೋದಲ್ಲ, ಅದಕ್ಕೋಸ್ಕರ ಅಲ್ಲಿ ಯಾವರೇಜ್ ಒಂದೇ ಇದ್ದಿದ್ದು 589 ಆಗೈತೆ. ಆಮೇಲೆ ಮತ್ತೆ ಇನ್ನೊಂದು ನಮ್ಮ ಇಂಡಿಯಾನೇ ಅಲ್ಲಿ ಮ್ಯಾಚ್ ಆಡಿದೆ ಗುರು, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ. ಅದರಲ್ಲಿ ಇಂಡಿಯಾ ವರ್ಸಸ್ ಶ್ರೀಲಂಕಾ ಮ್ಯಾಚ್ ಆದಾಗ 3 ಸೀರೀಸ್ ಇರುತ್ತಲ್ಲ, ಮೊದಲೇ 3 ಸೀರೀಸ್ ಇತ್ತು, ಈಗೀಗ ಸ್ಟಾರ್ಟಿಂಗ್ 5 ಸೀರೀಸ್ ಸ್ಟಾರ್ಟ್ ಮಾಡಿರೋದು. ಅದೇ ರೀತಿ 3 ಸೀರೀಸಲ್ಲಿ ಶ್ರೀಲಂಕಾನೇ ವಿನ್ ಆಗಿದೆ. ಅದರಲ್ಲಿ 2/1 1 ಇಂಡಿಯಾ 2 ಶ್ರೀಲಂಕಾ ವಿನ್ ಆಯಿತು. ಅಲ್ಲಿನೂ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ರು. ಅಲ್ಲಿನೂ ಸೂರ್ಯಕುಮಾರ್ ಯಾದವ್ ಅವರು ಒಂದು 41 ಬಾಲಲ್ಲಿ 93 ರನ್ಸ್ ಹೊಡೆದು ಔಟ್ ಆಗ್ತಾರೆ. ಆಮೇಲೆ ನೆಕ್ಸ್ಟ್ ಬರೋದಾದರೆ ಸೌತ್ ಆಫ್ರಿಕಾ ಮೇಲೆ ಆಡ್ತಿರ್ತಾರೆ T20. ಅಲ್ಲಿನೂ ಅಷ್ಟೇ ಗುರು, ಅಲ್ಲಿ ಸೂರ್ಯಕುಮಾರ್ ಯಾದವ್ ಮಸ್ತ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅಲ್ಲಿ 112 ಹೊಡಿದ್ದಾರೆ ಗುರು, 51 ಬಾಲಲ್ಲಿ ಸೆಂಚುರಿ, 112 ರನ್ ಹೊಡೆದಿದ್ದಾರೆ 51 ಬಾಲಲ್ಲಿ. ಆಮೇಲೆ ಅವ್ರನ್ನ ಲೋಯೆಸ್ಟ್ ಎಷ್ಟೈತಪ್ಪ ಅಲ್ಲಿ ಅಂತ ನೋಡಿದರೆ ಅದೇ ಗ್ರೌಂಡಲ್ಲಿ, ಅದು ಇಂಡಿಯಾ ಸೌತ್ ಆಫ್ರಿಕಾನೇ, 87/10 ಅಂದರೆ ಆಲ್ ಔಟ್ ಆಗ್ಬಿಟ್ಟಿದ್ದಾರೆ ಅವರು ಆಲ್ರೆಡಿ. 87 ರನ್ನಿಗೆ ಆಲ್ ಔಟ್. ಅಲ್ಲಿ ಯಾವರೇಜ್ ಬಂದುಬಿಟ್ಟು 189, ಲೋಯೆಸ್ಟ್ ಬಂದುಬಿಟ್ಟು ಲೀಸ್ಟ್ ಬಂದುಬಿಟ್ಟು 87. ಇಲ್ಲಿ ಫುಲ್ಲು ಮಸ್ತಾಗೆ ಪರ್ಫಾರ್ಮೆನ್ಸ್ ಇದೆ, ಯಾವರೇಜ್ ಇದೆ. ಅಂದರೆ ಇಲ್ಲಿ ಬ್ಯಾಟಿಂಗ್ ಐತೆ, ಬ್ಯಾಟಿಂಗೇ ವಿನ್ ಆಗ್ಬೋದು, ಬಾಲಿಂಗ್ ತಗೊಂಡ್ರೆ ಬಾಲಿಂಗೇ ವಿನ್ ಆಗ್ಬೋದು ಅಂಥದ್ದು ಏನಿಲ್ಲ ಗುರು ಇಲ್ಲಿ. ಏನಕ್ಕಂದರೆ ಇವ್ರ ಮೈಂಡ್ಸೆಟ್ ಮೇಲೆ, ಇವ್ರ ಪರ್ಫಾರ್ಮೆನ್ಸ್ ಮೇಲೆ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಇಷ್ಟೇ ಗುರು. ಇದೇ ಥರ ನಿಮಗೆ ಯಾವಾಗಲೂ ರಿಟ್ರೀವ್ ಮಾಡ್ತಾನೆ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ.